ಡಾಕ್ಟರ್ ಸ್ಟ್ರೇಂಜ್ ಒಬ್ಬ ಡಾಕ್ಟರ್ ಆಗಿದ್ದು ಅವನು ಯಾವುದೇ ಮಾಟಮಂತ್ರ ಮತ್ತು ಬೇರೆ ತರಹದ ಶಕ್ತಿಯನ್ನು ನಂಬ್ತಾ ಇರಲಿಲ್ಲ. ಅವನಿಗೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆದಾಗ ಅವನು ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಅವನಿಗೆ ಯಾವುದೇ ಥೆರಪಿಯು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವನು ಮತ್ತೊಂದು ದೇಶಕ್ಕೆ ಹೋಗಿ ಒಬ್ಬ ಗುರುವನ್ನ ಭೇಟಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೆದಾಗ ಏನಾಯ್ತು ಎಂಬುದನ್ನ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಸ್ಕಾಟ್ ಡೆರಿಕ್ಸನ್, ಈ ಚಿತ್ರದಲ್ಲಿ ಬೆನೆಡಿಕ್ಟ್ ಕಂಬರ್ ಬ್ಯಾಚ್, ಚಿವೆಟೆಲ್ ಎಜಿಯೋಫೋರ್, ರಾಚೆಲ್ ಮ್ಯಾಕ್ ಆಡಮ್ಸ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್ ಅಡ್ವೆಂಚರ್ ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 7.5 ಮತ್ತು ರಾಟನ್ ಟೊಮೊಟೊದಲ್ಲಿ 89% ಸ್ಕೋರ್ ಮಾಡಿದೆ ಮತ್ತು 86% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಲೈಬ್ರರಿಯ ಸೀನ್ ಅನ್ನು ತೋರಿಸಲಾಗುತ್ತದೆ. ಕೆಲವು ಸ್ಟ್ರೇಂಜ್ ಜನರು ಆ ಲೈಬ್ರರಿಯನ್ನು ಪ್ರವೇಶಿಸುತ್ತಾರೆ ಮತ್ತು ಅವರು ಅಲ್ಲಿ ಲೈಬ್ರರಿಯನ್ ನನ್ನು ಕೊಲ್ತಾರೆ. ನಂತರ ಅವರು ಅಲ್ಲಿ ಇರಿಸಲಾದ ಬುಕ್ ನ ಪೇಜಸ್ ಹರಿದು ಹಾಕಲು ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲಿ ಒಂದು ನೆರಳು ಕಾಣಿಸಿಕೊಳ್ಳುತ್ತದೆ ಮತ್ತು ಅವರು ಭಯದಿಂದ ಓಡಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರ ಲೀಡರ್ ಪೋರ್ಟಲ್ ಅನ್ನು ರಚಿಸುತ್ತಾನೆ. ಅದರ ಮೂಲಕ ಅವರು ಮತ್ತೊಂದು ಸಿಟಿಗೆ ಬರ್ತಾರೆ. ಆದ್ರೆ ಆ ಶ್ಯಾಡೋ ಇನ್ನು ಅವರ ಹಿಂದೆಯೇ ಇತ್ತು. ಅವನ ಫೇಸ್ ಅಗೋಚರವಾಗಿ ಉಳಿದಿದೆ. ಅವನು ಅಲ್ಲಿ ಎಲ್ಲದರ ಮೇಲೆ ಹಿಡಿತ ಸಾಧಿಸುತ್ತಾನೆ. ಅದು ಅವರನ್ನು ಕೊನೆಗೊಳಿಸಲಿದೆ. ನಂತರ ಆ ಮಾಸ್ಟರ್ ಮತ್ತೊಂದು ಪೋರ್ಟಲ್ ಅನ್ನು ರಚಿಸುತ್ತಾನೆ ಮತ್ತು ಅವನು ಅವನ ಫ್ರೆಂಡ್ ಅನ್ನು ಕರೆದುಕೊಂಡು ತಪ್ಪಿಸಿಕೊಳ್ತಾನೆ. ಆ ಶ್ಯಾಡೋ ಲೇಡಿಯೇ ಹೊರತು ಬೇರೇನೂ ಅಲ್ಲ ಮತ್ತು ಅವಳು ಆ ಲೀಡರ್ ನ ಬೋಧಕನಾಗಿದ್ದಳು. ಆದ್ರೆ ಆ ದುಷ್ಟನು ದುಷ್ಟರ ಸಹವಾಸಕ್ಕೆ ಸೇರಿಕೊಂಡಿದ್ದ ಮತ್ತು ಅವನು ಅವನ ಪವರ್ಸ್ ಅನ್ನು ದುರುಪಯೋಗಪಡಿಸಿಕೊಂಡನು. ಇನ್ಫ್ಯಾಕ್ಟ್ ಅವರು ಒಂದು ಬುಕ್ ನ ಹಿಂದೆ ಬಿದ್ದಿದ್ದರು. ಅವನು ಈಗಾಗಲೇ ಅದರ ಪೇಜಸ್ ಕದ್ದಿದ್ದಾನೆ. ಆದ್ರೆ ಆ ಲೇಡಿ ಅದನ್ನು ಬಯಸದೆ ಅವನ ಹಿಂದೆಯೇ ಇದ್ದಳು. ನಂತರ ಸೀನ್ ಶಿಫ್ಟ್ ಆಗುತ್ತೆ. ಸಿಟಿ ಅನ್ನು ತೋರಿಸಲಾಗುತ್ತದೆ. ಅಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಎಂಬ ಎಕ್ಸ್ಪರ್ಟ್ ಡಾಕ್ಟರು ವಾಸಿಸುತ್ತಾರೆ. ತುಂಬಾ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಎಲ್ಲರೂ ಹೊಗಳುತ್ತಾರೆ. ಅವರ ಸರ್ಜರಿಗಳಿಂದಾಗಿ ಅವರು ಪ್ರಪಂಚದಾದ್ಯಂತ ಜನಪ್ರಿಯರಾಗಿದ್ದರು. ಆದ್ರೆ ಅವರಿಗೆ ಈ ಸ್ಕಿಲ್ ಕೆಲವು ದಿನಗಳವರೆಗೆ ಇದೆ ಅಂತ ತಿಳಿಯದಿದ್ದರು. ಯಾಕಂದ್ರೆ ಅವನು ಕೆಲವು ದಿನಗಳ ನಂತರ ಡೆಡ್ಲಿ ಆಕ್ಸಿಡೆಂಟ್ ಅನ್ನು ಫೇಸ್ ಮಾಡ್ತಾನೆ. ಅವನ ಫೇಸ್ ಅವನ ಮುಖಕ್ಕೆ ಅನೇಕ ಇಂಜೋರ್ಡ್ ಗಳನ್ನು ಪಡೆಯುತ್ತದೆ ಮತ್ತು ಅವನು ಅವನ ಕೈಗಳಿಂದ ವಂಚಿತನಾಗಿದ್ದಾನೆ. ಅವರು ತಮ್ಮ ಜೀವನದುದ್ದಕ್ಕೂ ಯಾವುದೇ ಸರ್ಜರಿ ಆಪರೇಷನ್ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಲಾಗುತ್ತೆ. ಅವನು ಅದನ್ನು ಸಹಿಸುವುದಿಲ್ಲ ಮತ್ತು ಅವನ ಕೋಲೀಗ್ಸ್ ಹೇಳ್ತಾನೆ, ಹೇಗಾದರೂ ನಾನು ಈ ಸ್ಕಿಲ್ ಈ ಎಬಿಲಿಟಿ ಮರಳಿ ಪಡೆಯಬೇಕಾಗಿದೆ. ನನ್ನ ಕೈ ವಾಸಿಯಾಗಬೇಕು. ನಂತರ ಡಾಕ್ಟರ್ ಸ್ಟ್ರೇಂಜ್ ಅನ್ನು ಚಿಕಿತ್ಸೆಗಾಗಿ ಫಿಜಿಯೋಥೆರಪಿಸ್ಟ್ ಬಳಿಗೆ ಕಳುಹಿಸಲಾಗುತ್ತದೆ. ಅವನು ಫಿಜಿಯೋಥೆರಪಿಸ್ಟ್ ಸೈಂಟಿಸ್ಟ್ ಕೂಡ ಆಗಿದ್ದರು. ಪ್ಯಾರಲೈಸ್ಡ್ ವ್ಯಕ್ತಿಯನ್ನು 3 ದಿನಗಳಲ್ಲಿ ಚೇತರಿಸಿಕೊಂಡಿದ್ರಿಂದ ಅವರು ಜನಪ್ರಿಯರಾಗಿದ್ದರು. ಅವರು ನಡೆಯಲು ಎಬಿಲಿಟಿಯನ್ನು ಪಡೆದರು. ಡಾಕ್ಟರ್ ಸ್ಟ್ರೇಂಜ್ ಅದನ್ನು ನಂಬೋದಿಲ್ಲ. ಈಗ ಹೇಳಲಾಗುತ್ತದೆ, ಈ ನರ್ವ್ ಸೈಂಟಿಸ್ಟ್ ಗಳ ಫೀಸ್ಗಳು ತುಂಬಾ ಹೆಚ್ಚಾಗಿವೆ. ಇದರರ್ಥ ಈ ನರ್ವ್ ಸೈಂಟಿಸ್ಟ್ ಚಿಕಿತ್ಸೆಗೆ ಹೆಚ್ಚಿನ ಹಣ ಬೇಕಾಗುತ್ತವೆ. ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಹೆಚ್ಚಿನ ಹಣ ಹೊಂದಿರಲಿಲ್ಲ. ಆದ್ರಿಂದ ಅವನು ತುಂಬಾ ಚಿಂತೆ ಮಾಡ್ತಾನೆ. ಒಂದು ದಿನ ಡಾಕ್ಟರ್ ಸ್ಟ್ರೇಂಜ್ ನ ಲೇಡಿ ಸ್ನೇಹಿತೆ ಅಲ್ಲಿಗೆ ಬಂದು ಅವನಿಗೆ ಹೇಳ್ತಾರೆ, ನಾನು ನಿನಗೆ ಹೆಲ್ಪ್ ಮಾಡಲು ಬಯಸುತ್ತೇನೆ. ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಅವಳನ್ನು ಗದರಿಸಿ ಕಳುಹಿಸುತ್ತಾನೆ. ನನಗೆ ನಿಮ್ಮ ಹೆಲ್ಪ್ ಅವಶ್ಯವಿಲ್ಲ. ಆದ್ರಿಂದ ಅವಳು ಕೋಪಗೊಂಡಂತೆ ಹೊರಟು ಹೋದಳು. ನಂತರ ಡಾಕ್ಟರ್ ಸ್ಟ್ರೇಂಜ್ ನೇರವಾಗಿ 3 ದಿನಗಳಲ್ಲಿ ಪ್ಯಾರಾಲಿಸಿಸ್ ನ ನಡುವೆಯೂ ಚೇತರಿಸಿಕೊಂಡ ವ್ಯಕ್ತಿಯನ್ನು ಭೇಟಿ ಮಾಡ್ತಾನೆ. ಆದ್ರೆ ಆ ಮನುಷ್ಯನಿಗೆ ಡಾಕ್ಟರ್ ಸ್ಟ್ರೇಂಜ್ ಭೇಟಿಯಾಗುವುದಿಲ್ಲ. ಯಾಕಂದ್ರೆ ಪ್ಯಾರಾಲಿಸಿಸ್ ಗೆ ಒಳಗಾದಾಗ ಡಾಕ್ಟರ್ ಸ್ಟ್ರೇಂಜ್ ಅವರಿಗೆ ಟ್ರೀಟ್ಮೆಂಟ್ ನೀಡಲಿಲ್ಲ. ಅವನು ಎಂದಿಗೂ ವಾಸಿಯಾಗಲಾರನಂತೆ. ಡಾಕ್ಟರ್ ಸ್ಟ್ರೇಂಜ್ ಅವನನ್ನು ವಿನಂತಿಸ್ತಾನೆ, ಪ್ಲೀಸ್ ನನಗೆ ಹೇಳಿ, ನಾನು ಗುಣಮುಖನಾಗಲು ಬಯಸುತ್ತೇನೆ. ಆ ಮನುಷ್ಯ ಹೇಳ್ತಾನೆ, ಸರಿ, ನಾನು ನಿಮಗೆ ಹೇಳುತ್ತೇನೆ. ನಾನು ಅನೇಕ ಜನರನ್ನು ಭೇಟಿಯಾಗುವ ಅಂತಹ ಲೊಕೇಶನ್ಗೆ ಹೋಗಿದ್ದೆ. ನನ್ನನ್ನು ಚೇತರಿಸಿಕೊಂಡ ಒಬ್ಬ ಗುರುವನ್ನು ನಾನು ಅಲ್ಲಿ ಭೇಟಿಯಾದೆ. ಒಬ್ಬ ಲೀಡರ್ ನನಗೆ ಇದನ್ನ ಮಾಡಿದ್ರು. ಆ ಲೈಬ್ರರಿಯು ಯಾವ ದೇಶದಲ್ಲಿ ತೋರಿಸಲಾಗಿದೆಯಲ್ಲ ಅಲ್ಲೇ ಅದರ ಬಗ್ಗೆನೇ ಹೇಳ್ತಾ ಇದ್ದ. ಆ ಲೊಕೇಶನ್ ತಲುಪಲು ನೀವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ನನ್ನ ಎಬಿಲಿಟಿಯನ್ನು ಮರಳಿ ಪಡೆಯಲು ನಾನು ಯಾವ ರಿಸ್ಕ್ ಬೇಕಾದ್ರೂ ತೆಗೆದುಕೊಳ್ಳುತ್ತೇನೆ ಮತ್ತು ಅವನು ಅದೇ ದೇಶಕ್ಕೆ ಹೋಗ್ತಾನೆ. ಡಾಕ್ಟರು ಯಾರನ್ನು ಭೇಟಿಯಾಗಲು ಹೋಗಿದ್ದರು. ಅವಳು ಇನ್ನೊಬ್ಬಳಲ್ಲ, ಆದ್ರೆ ಅದೇ ಲೇಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯಾರನ್ನು ಒಂದು ನೆರಳಾಗಿ ತೋರಿಸಲಾಗಿತ್ತು, ಅದೇ ಲೇಡಿ. ಡಾಕ್ಟರ್ ಸ್ಟ್ರೇಂಜ್ ಅನ್ನು ಆ ಲೇಡಿ ಹತ್ತಿರ ತರಲಾಗುತ್ತದೆ. ಅವನು ಆ ಲೇಡಿಯನ್ನು ಭೇಟಿಯಾಗಿ ವಿನಂತಿಸ್ತಾನೆ, ನೀವು ಪ್ಯಾರಲೈಸ್ಡ್ ಪೀಡಿತರನ್ನು ಹೇಗೆ ಗುಣಪಡಿಸುತ್ತೀರಿ ಅಂತ ನನಗೆ ಹೇಳಬಲ್ಲಿರಾ? ಆ ಲೇಡಿ ಹೇಳ್ತಾರೆ, ಅದರಲ್ಲಿ ನನ್ನ ಪಾತ್ರವಿಲ್ಲ. ನಿಮಗೆ ಬೇಕಾದುದನ್ನು ನೀವು ಮಾಡಬಹುದು ಅಂತ ನಾನು ಎಕ್ಸ್ಪ್ಲೈನ್ ಮಾಡುತ್ತೇನೆ. ನೀವು ಕೇವಲ ವಿಲ್ ಪವರ್ ಹೊಂದಿರಬೇಕು. ಡಾಕ್ಟರ್ ಸ್ಟ್ರೇಂಜ್ ಕೇಳುತ್ತಾನೆ, ಇದು ಹೇಗೆ ನಂಬಲರ್ಹವಾಗಿದೆ? ಆಗ ಆ ಮೇನ್ ಲೇಡಿ ಡಾಕ್ಟರ್ ಸ್ಟ್ರೇಂಜ್ ಗೆ ಹೇಳ್ತಾರೆ, ನಿಮಗೆ ಏನಾದರೂ ಗಾಯವಾದಾಗ ನೀನ್ ಅದನ್ನೇ ಯೋಚನೆ ಮಾಡ್ತೀಯಲ್ಲ, ನಿನ್ನ ಶರೀರ ಅದನ್ನ ತಾನೇ ಸರಿ ಮಾಡುತ್ತೆ ಅಂತ ನಿನ್ನ ದೇಹದಲ್ಲಿರುವ ಸೆಲ್ಗಳು ಅದನ್ನ ಹೀಲ್ ಮಾಡ್ತವೆ. ನಿಮ್ಮ ದೇಹದಲ್ಲಿ ಜೈವಿಕ ಪ್ರೋಸೆಸ್ ಇದೆ, ಅದು ಅದನ್ನು ರಕ್ಷಿಸುತ್ತದೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಹೌದು, ಇದು ಸತ್ಯ. ಆ ಲೇಡಿ ಹೇಳ್ತಾರೆ, ತಪ್ಪು. ನಮ್ಮ ಆಲೋಚನೆಗಳಿಂದ ನಾವು ನಮ್ಮ ಗಾಯಗಳನ್ನು ಸಹ ಗುಣಪಡಿಸಬಹುದು. ಆಗ ಡಾಕ್ಟರು ಹೇಳ್ತಾರೆ, ನಾನು ನಿಮ್ಮ ಮಾತುಗಳನ್ನು ನಂಬಬೇಕೆಂದು ನೀವು ನಿಜವಾಗ್ಲೂ ಬಯಸ್ತೀರಾ? ನಾನು ಸೈನ್ಸ್ ನ ಅರ್ಥ ಮಾಡಿಕೊಳ್ಳುವಂತಹ ಡಾಕ್ಟರ್. ನಾನು ಯಾವುದೇ ಆತ್ಮ, ಸೋಲ್ಸ್ ಅಥವಾ ಪವರ್ಸ್ ಅನ್ನ ನಂಬೋದಿಲ್ಲ. ನನ್ನ ಚಿಕಿತ್ಸೆಗಾಗಿ ಇಲ್ಲಿಗೆ ತಲುಪಲು ನಾನು ನನ್ನ ಎಲ್ಲಾ ಹಣವನ್ನು ವೇಸ್ಟ್ ಮಾಡಿದೆ. ನಾನು ಎಷ್ಟು ಹುಚ್ಚ
ಹುಚ್ಚನಾಗಿದ್ದೇನೆ. ಅದನ್ನು ಕೇಳಿದ ಆ ಲೇಡಿ ಅವನ ಮುಖಕ್ಕೆ ಹೊಡೆದಳು. ಡಾಕ್ಟರ್ ಸ್ಟ್ರೇಂಜ್ ಅವರ ಸೋಲ್ ಅವನ ಬಾಡಿಯನ್ನು ಬಿಡುತ್ತದೆ. ಸ್ವಲ್ಪ ಟೈಮ್ ನಂತರ ಅವನ ಸೋಲ್ ಅವನ ದೇಹಕ್ಕೆ ಹಿಂದಿರುಗಿದಾಗ ಅವರು ಸ್ವಲ್ಪ ಟೈಮ್ ವರೆಗೆ ನಾಕ್ಔಟ್ ಆಗಿದ್ದಾರೆ ಅಂತ ಅವರು ಭಾವಿಸ್ತಾರೆ. ಅವನು ಆ ಲೇಡಿಯನ್ನು ಕೇಳಲು ಸ್ಟಾರ್ಟ್ ಮಾಡ್ತಾನೆ, ನನಗೆ ಏನಾಯಿತು ಅಂತ. ಆ ಮೇನ್ ಲೇಡಿ ಅವನ ತಲೆಯನ್ನು ಮುಟ್ಟುತ್ತಾಳೆ. ನಂತರ ಡಾಕ್ಟರು ವಿಚಿತ್ರವಾದ ವಿಷಯಗಳು ಬರಲು ಸ್ಟಾರ್ಟ್ ಆಗ್ತವೆ. ಆದ್ರಿಂದ ಅವಳು ಸತ್ಯವನ್ನು ಹೇಳುತ್ತಿದ್ದಳು ಅಂತ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವಳು ನಿಜವಾಗ್ಲೂ ಸೂಪರ್ ಪವರ್ ಗಳನ್ನು ಹೊಂದಿದ್ದಾಳೆ. ಈಗ ಆ ಮೇನ್ ಲೇಡಿ ಅವನ ಹಿಂಬಾಲಕರಿಗೆ ಹೇಳ್ತಾರೆ, ಅವನನ್ನು ಹೊರಹಾಕು, ನಾನು ಅವನಿಗೆ ಏನನ್ನೂ ಕಲಿಸಲು ಬಯಸುವುದಿಲ್ಲ. ಡಾಕ್ಟರ್ ಸ್ಟ್ರೇಂಜ್ ಕ್ಷಮೆಯಾಚಿಸ್ತಾನೆ, ನನಗೆ ಅವೆಲ್ಲವನ್ನೂ ನಂಬಲಾಗಲಿಲ್ಲ. ಆದ್ರೆ ನಾನು ಈಗ ನಂಬಲು ಸ್ಟಾರ್ಟ್ ಮಾಡಿದೆ ಮತ್ತು ನಾನು ಕಲಿಯಲು ಬಯಸುತ್ತೇನೆ. ನನ್ನನ್ನು ಇಲ್ಲಿಂದ ಹೊರಹಾಕಬೇಡ. ಅವನು ಆ ಲೊಕೇಶನ್ ಬಿಡಲು ಒಪ್ಪುವುದಿಲ್ಲ. ಅಲ್ಲಿರುವ ಪ್ರಸ್ತುತ ವ್ಯಕ್ತಿ ಆ ಲೇಡಿಯನ್ನು ಕ್ಷಮಿಸಿ ಅಂತ ವಿನಂತಿಸ್ತಾನೆ. ಅವನು ನಿಮ್ಮಿಂದ ಕಲಿಯಲು ಬಂದಿದ್ದಾನೆ, ಆದ್ರಿಂದ ಅವನಿಗೆ ಕಲಿಸು. ಅವನು ಕೂಡ ಆ ದುಷ್ಟ ಮನುಷ್ಯನಂತೆ ಅವನನ್ನು ತಾನು ಸಾಬೀತುಪಡಿಸಿಕೊಳ್ಳುವುದು ಕಡ್ಡಾಯವಲ್ಲ. ಆ ಬುಕ್ ನ ಪೇಜಸ್ ಅವರು ಕದ್ದಿದ್ದರು. ಆ ವ್ಯಕ್ತಿ ಆ ಲೇಡಿಗೆ ಹೇಳ್ತಾನೆ, ಡಾಕ್ಟರ್ ಸ್ಟ್ರೇಂಜ್ ಬಹಳ ಎಕ್ಸ್ಪರ್ಟ್ ವ್ಯಕ್ತಿ ಮತ್ತು ಮಾನವೀಯತೆಗೆ ಅವನ ಅವಶ್ಯಕತೆ ಇದೆ. ನೀವು ಅವನನ್ನು ಗುಣಪಡಿಸಿದರೆ ಎಲ್ಲರಿಗೂ ಪ್ರಯೋಜನವಾಗುತ್ತೆ. ಇದರ ನಂತರ ಅವರು ಒಳಗೆ ಡಾಕ್ಟರ್ ಸ್ಟ್ರೇಂಜ್ ಅಂತ ಕಾಲ್ ಮಾಡ್ತಾರೆ. ಈಗ ಆ ಲೇಡಿ ಡಾಕ್ಟರ್ ಸ್ಟ್ರೇಂಜ್ಗೆ ಮ್ಯಾಜಿಕ್ ಪ್ರದರ್ಶಿಸಲು ಸ್ಟಾರ್ಟ್ ಮಾಡ್ತಾಳೆ. ಇದರ ತಂತ್ರ ಏನು ಅಂತ ಹೇಳಿ ಅವನಿಗೆ ಕಲಿಸಲು ಸ್ಟಾರ್ಟ್ ಮಾಡ್ತಾಳೆ. ಡಾಕ್ಟರ್ ಸ್ಟ್ರೇಂಜ್ ಅವರು ಕಲಿಯಲು ಸ್ಟಾರ್ಟ್ ಮಾಡಿದಾಗ ಇದೆಲ್ಲದರ ಪ್ರೋಸೆಸ್ ಏನು ಅಂತ ಅವನು ಹೇಗೆ ಕಲಿಯಲು ಸ್ಟಾರ್ಟ್ ಮಾಡ್ತಾನೋ ಹಾಗೆ ಅವನಿಗೆ ಎಲ್ಲಾ ಗೊತ್ತಾಗಲು ಸ್ಟಾರ್ಟ್ ಆಗುತ್ತೆ. ಅವರು ವಾಸ್ತವದಲ್ಲಿ ವಾಸಿಸುತ್ತಿದ್ದ ಒರಿಜಿನಲ್ ಜಗತ್ತು ಅಲ್ಲ, ನಿಜವಾದ ಪ್ರಪಂಚವೆಂದರೆ ಆ ಮೇನ್ ಲೇಡಿಗೆ ತಿಳಿದಿರುವ ಪ್ರಪಂಚ. ಈ ಜಗತ್ತಿನಲ್ಲಿ ಇತರ ಪವರ್ಸ್ಗಳು ಇವೆ ಅಂತ ಅವನು ಅರ್ಥ ಮಾಡಿಕೊಳ್ಳಲು ಸ್ಟಾರ್ಟ್ ಮಾಡ್ತಾನೆ. ಅವುಗಳನ್ನು ಬಳಸಿಕೊಂಡು ನಾವು ಪ್ರಬಲರಾಗಿರಬಹುದು ಮತ್ತು ನಮ್ಮ ಜೀವನದ ಪರ್ಪಸ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಆ ಹೆಂಗಸಿನ ಆದೇಶದಂತೆ ವರ್ತಿಸುತ್ತಿದ್ದ ಮತ್ತು ಅವಳು ಕೊಡುತ್ತಿದ್ದ ಆ ಬುಕ್ ಗಳನ್ನು ಓದುತ್ತಿದ್ದ ಮತ್ತು ಡಾಕ್ಟರ್ ಸ್ಟ್ರೇಂಜ್ ಅಂತ ಬೆಂಬಲಿಸಿದ ಆ ಲೇಡಿಯ ಅದ್ಭುತ ಸ್ಟೂಡೆಂಟ್ ಅವನು ಒಳಗೆ ಕರೆಯಬಹುದು. ಈಗ ಅವರು ಡಾಕ್ಟರ್ ಸ್ಟ್ರೇಂಜ್ಗೆ ಹೆಲ್ಪ್ ಮಾಡಿದ್ರು. ಮೋಡಿ ಮಾಡುವಾಗ ನೀವು ಹೇಗೆ ಮಾಡುತ್ತೀರಿ, ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಕಡೆಯಿಂದ ಏನು ಆಗ್ತಾ ಇರಲಿಲ್ಲ. ಆಗ ಮೇನ್ ಲೇಡಿ ಅಲ್ಲಿಗೆ ಬರುತ್ತಾಳೆ ಮತ್ತು ಅವಳು ಎಲ್ಲರಿಗೂ ಆಜ್ಞಾಪಿಸ್ತಾಳೆ, ಡಾಕ್ಟರ್ ಸ್ಟ್ರೇಂಜ್ ಅನ್ನು ಹೊರತುಪಡಿಸಿ ಎಲ್ಲರೂ ದೂರ ಹೋಗಿ. ನಂತರ ಅವಳು ಒಂದು ಸಣ್ಣ ಪೋರ್ಟಲ್ ಅನ್ನು ರಚಿಸ್ತಾಳೆ. ಅದರ ಮೂಲಕ ಅವಳು ಮತ್ತು ಡಾಕ್ಟರ್ ಸ್ಟ್ರೇಂಜ್ ಮೌಂಟ್ ಎವರೆಸ್ಟ್ ಅನ್ನು ತಲುಪುತ್ತಾರೆ. ಸಾಕಷ್ಟು ಚಳಿ ಇದೆ, ಆದ್ರಿಂದ ಆ ಮೇನ್ ಲೇಡಿ ಡಾಕ್ಟರ್ ಸ್ಟ್ರೇಂಜ್ಗೆ ಹೇಳ್ತಾರೆ, ಇಲ್ಲಿ ಬದುಕುವುದು ಹೇಗೆ ಅಂತ ನಿಮಗೆ ತಿಳಿದಿಲ್ಲದಿದ್ದರೆ ನೀವು ಅರ್ಧ ಗಂಟೆಯೂ ಇಲ್ಲಿ ಬದುಕಲು ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಳು. ಇನ್ಫ್ಯಾಕ್ಟ್ ಅವನಲ್ಲಿ ಎಷ್ಟು ಹಠ ಹೊಂದಿದ್ದಾನೆ, ಸೃಷ್ಟಿಸಿದ್ದಾನೆ ಎಂಬುದನ್ನು ಚೆಕ್ ಮಾಡುವುದು ಅವನಿಗೆ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಅವನು ಅವನನ್ನು ತಾನು ರಕ್ಷಿಸಿಕೊಳ್ಳುವ ಎಬಿಲಿಟಿ ಹೊಂದಿದ್ದಾನೆ. ಆ ಮೇನ್ ಲೇಡಿಯ ಸ್ಟೂಡೆಂಟ್ ಅವಳಿಗೆ ಹೇಳ್ತಾರೆ, ನಾವು ಅವನನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು, ಅವನು ಇನ್ನೂ ಏನನ್ನೂ ಕಲಿತಿಲ್ಲ. ಆ ಮೇನ್ ಲೇಡಿ ಅವನಿಗೆ ಹೇಳ್ತಾರೆ, ಅವನು ಸಮಯ ತೆಗೆದುಕೊಳ್ಳಲಿ, ಅವನು ಎಲ್ಲಾನು ಕಲಿಯುವನು. ನನಗೆ ಅರ್ಥವಾಗಿದೆ. ಮೊದಲ ನೋಟದಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಸ್ವಲ್ಪ ಸಮಯದೊಳಗೆ ಅಲ್ಲಿಗೆ ತಲುಪುತ್ತಾನೆ. ಇದರರ್ಥ ಅವನು ಪವರ್ಸ್ ಅನ್ನು ಬಳಸಿಕೊಳ್ಳಲು ಕಲಿತಿದ್ದಾನೆ. ಇನ್ಫ್ಯಾಕ್ಟ್ ಅವರು ಸ್ವಲ್ಪ ಸಮಯ ತೆಗೆದುಕೊಂಡರು. ನಂತರ ಡಾಕ್ಟರ್ ಸ್ಟ್ರೇಂಜ್ ಲೈಬ್ರರಿಗೆ ಹೋಗ್ತಾನೆ. ಅವನು ಬುಕ್ ಕೇಳ್ತಾನೆ. ಆ ಸ್ಥಳದ ಲೈಬ್ರೇರಿಯನ್ರು ಹೇಳ್ತಾರೆ, ಇಲ್ಲ, ನಾನು ಈಗ ಈ ಬುಕ್ ಅನ್ನು ನಿಮಗೆ ಹಸ್ತಾಂತರಿಸಲು ಸಾಧ್ಯವಿಲ್ಲ. ಹಾಗಾಗಿ ಡಾಕ್ಟರ್ ಸ್ಟ್ರೇಂಜ್ ಆ ಬುಕ್ ಅನ್ನು ಕರೆಯುತ್ತಾನೆ ಮತ್ತು ಅವನು ಅದನ್ನು ರಾತ್ರಿಯಲ್ಲಿ ಓದಲು ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನ ದೇಹವು ನಿದ್ರೆಯ ಕಂಡೀಷನ್ ನಲ್ಲಿದೆ ಅಂತ ಸಹ ತೋರಿಸಲಾಗಿದೆ. ಆದ್ರೆ ಅವರ ಸೋಲ್ ಈ ಬುಕ್ ಅನ್ನು ಓದುತ್ತಿದೆ. ಇದರರ್ಥ ಅವನು ತುಂಬಾ ಸ್ಪೆಷಲ್ ಪವರ್ಸ್ ಪಡೆದಿದ್ದನು. ಅವರು ಈ ಸಬ್ಜೆಕ್ಟ್ ಗಳನ್ನು ಕಲಿಯಲು ಸ್ಟಾರ್ಟ್ ಮಾಡಿದ್ರು ಮತ್ತು ಉತ್ತಮ ಭಾವನೆ ಹೊಂದಿದ್ದರು. ಆದ್ರಿಂದ ಆ ಮೇನ್ ಲೇಡಿ ಡಾಕ್ಟರ್ ಸ್ಟ್ರೇಂಜ್ ಜೊತೆಯಲ್ಲಿ ಹೊರಡ್ತಾಳೆ ಮತ್ತು ಅವಳು ಅವಳಿಗೆ ಹೇಳ್ತಾರೆ, ನೀವು ಬೇಗನೆ ಮಾಸ್ಟರಿಂಗ್ ಮಾಡುತ್ತಿದ್ದೀರಿ ಅಂತ ನನಗೆ ತೃಪ್ತಿ ಇದೆ. ಬನ್ನಿ, ನಾನು ನಿನ್ನನ್ನು ಕನ್ನಡಿಯ ಜಗತ್ತಿನಲ್ಲಿ ಕರೆದೊಯ್ಯುತ್ತೇನೆ. ಅವಳು ಹೇಳ್ತಾರೆ, ನೀವು ಬಯಸಿದರೆ ನಿಮ್ಮ ಸ್ವಂತ ಮಿರರ್ ವರ್ಲ್ಡ್ ಅನ್ನು ನೀವು ರಚಿಸಬಹುದು. ನೀವು ಅದರಲ್ಲಿ ಏನು ಬೇಕಾದರೂ ರಚಿಸಬಹುದು. ನೆನಪಿಡಿ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂಬುದು ನೈಜ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಈ ಮಿರರ್ ವರ್ಲ್ಡ್ ಅನ್ನು ನೋಡುವ ಮೂಲಕ ನೀವು ಇತರ ಪ್ರಪಂಚದ ಮೇಲೆ ಕಣ್ಣಿಡಬಹುದು. ಈಗ ಡಾಕ್ಟರ್ ಸ್ಟ್ರೇಂಜ್ ಕ್ರಮೇಣ ಎಲ್ಲಾನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಒಂದು ದಿನ ಆ ಬುಕ್ ನ ವಿಶೇಷತೆ ಏನು ಅಂತ ಅವನು ಸಡನ್ಲಿ ಯೋಚಿಸ್ತಾನೆ. ಅದನ್ನು ಆ ವ್ಯಕ್ತಿ ಕದ್ದಿದ್ದನಂತೆ. ಈ ಮೇನ್ ಲೇಡಿ ಅವನನ್ನು ಬೆನ್ನಟ್ಟಿದರು. ಅವನು ಲೈಬ್ರರಿಗೆ ಹೋಗ್ತಾನೆ ಮತ್ತು ಅಲ್ಲಿ ಯಾರೂ ಇರಲಿಲ್ಲ. ಆದ್ರಿಂದ ಅವನು ಆ ಆಂಟಿಕ್ ಬುಕ್ ಅನ್ನು ಓದಲು ಸ್ಟಾರ್ಟ್ ಮಾಡ್ತಾನೆ. ಯಾವ ಪುಟಗಳು ಇನ್ನೂ ಕಾಣೆಯಾಗಿವೆ. ಈ ಬುಕ್ ನಲ್ಲಿ ಏನೋ ಚಿತ್ರಿಸಲಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಅವನ ಕುತ್ತಿಗೆಗೆ ಧರಿಸಿರುವ ಅದೇ ಸಬ್ಜೆಕ್ಟ್ ಅನ್ನು ಅವನ ಮುಂದೆ ಇಡಲಾಗುತ್ತದೆ. ಅದರ ನಂತರ ಅವನು ಮತ್ತೆ ಆ ಬುಕ್ ಅನ್ನು ಓದಲು ಸ್ಟಾರ್ಟ್ ಮಾಡ್ತಾನೆ. ಅವರು ಅಲ್ಲಿ ಒಂದು ಸಣ್ಣ ಪೋರ್ಟಲ್ ಅನ್ನು ರಚಿಸಿದ್ದರು. ಅದನ್ನು ತಿರುಗಿಸಿ ಬುಕ್ ನ ಕಾಣೆಯಾದ ಪುಟಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಮತ್ತು ಅವರು ಸೇವಿಸಿದ ತಿಂದ ಸೇಬು ಹಣ್ಣು ಸಂಪೂರ್ಣವಾಗಿ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಅವರು ಇನ್ನೂ ಎಲ್ಲಾನು ಪರೀಕ್ಷಿಸುತ್ತಿದ್ದಾರೆ. ಆಗ ಮೇನ್ ಲೇಡಿಯ ಸ್ಟೂಡೆಂಟ್ ಅಲ್ಲಿಗೆ ಬರುತ್ತಾನೆ. ನೀವು ಏನು ಮಾಡುತ್ತಿದ್ದೀರಿ ಅಂತ ಅವನು ಅವನನ್ನು ನಿಲ್ಲಿಸ್ತಾನೆ.
ನೀವು ಸಮಯದೊಂದಿಗೆ ಗೇಮ್ ಆಡುತ್ತಿದ್ದೀರಿ, ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳಬಹುದು. ಡಾಕ್ಟರ್ ಸ್ಟ್ರೇಂಜ್ ಸಹ ಆ ಸ್ಥಳದ ಲೈಬ್ರೇರಿಯನ್ ಅನ್ನು ಕೇಳ್ತಾನೆ, ಏಕೆ ಅನೇಕ ಡೋರ್ಗಳಿವೆ? ಈ ಬುಕ್ ಅನ್ನು ಓದಲು ನೀವು ಯಾರಿಗೂ ಏಕೆ ಅನುಮತಿಸುವುದಿಲ್ಲ? ಈ ಬುಕ್ ಅನ್ನು ಓದುತ್ತಾ ಈ ಗೇಟ್ಗಳನ್ನು ತೆರೆಯಲಾಗುವುದು ಅಂತ ಅವರು ಹೇಳ್ತಾರೆ. ಇದು ಇಲ್ಲಿಯವರೆಗೆ ನಮ್ಮ ದೇಶವನ್ನು ರಕ್ಷಿಸಿದೆ ಮತ್ತು ನಮ್ಮ ಶತ್ರು ಈ ಗೇಟ್ಗಳ ಮೂಲಕ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು. ಅವನು ಭೂಮಿಯನ್ನು ಹಾಳು ಮಾಡುವ ಅಂತಹ ವ್ಯಕ್ತಿ ಅದರೊಳಗೆ ಬರ್ತಾನೆ. ಅವನು ಭೂಮಿಯನ್ನು ವಿಕ್ಟಿಮ್ ಮಾಡ್ತಾನೆ, ಪ್ರಪಂಚವನ್ನು ತಿಂತಾನೆ. ಆದ್ರಿಂದ ನಾವು ನಮ್ಮ ಭೂಮಿಯನ್ನು ಅವನಿಂದ ರಕ್ಷಿಸುತ್ತಿದ್ದೇವೆ. ಅವನು ನಮ್ಮ ಶತ್ರು ಮತ್ತು ಡಾರ್ಕ್ ಡೈಮೆನ್ಷನ್ ನಲ್ಲಿ ವಾಸಿಸ್ತಾನೆ ಮತ್ತು ನೀವು ಓದಲು ಪ್ರಯತ್ನಿಸುತ್ತಿದ್ದ ಬುಕ್ ಅವನನ್ನು ಈ ಭೂಮಿಯ ಮೇಲೆ ಕಾಲ್ ಮಾಡುವ ಮೋಡಿ ಮಾಡುತ್ತದೆ. ಪ್ಲೀಸ್ ಮತ್ತೆ ಇಂತಹ ತಪ್ಪು ಮಾಡಬೇಡಿ. ಅವರು ಇನ್ನೂ ಮಾತನಾಡುತ್ತಿದ್ದಾರೆ. 3 ಗೇಟ್ಗಳಲ್ಲಿ ಒಂದನ್ನು ತೆರೆಯಲಾಗಿದೆ ಮತ್ತು ಅದೇ ವ್ಯಕ್ತಿ ಅಲ್ಲಿಗೆ ಪ್ರವೇಶಿಸ್ತಾನೆ. ಲೈಬ್ರರಿಯಲ್ಲಿದ್ದ ಆ ಬುಕ್ ನ ಕೆಲವು ಪೇಜಸ್ ಅವರು ಕದ್ದಿದ್ದರು. ಅವನು ಹೇಳ್ತಾನೆ, ನಾನು ಈ ಪೋರ್ಟಲ್ ಅನ್ನು ಹಾಳು ಮಾಡಿದ್ದೇನೆ ಮತ್ತು ನಿಮ್ಮ ಶತ್ರು ಶೀಘ್ರದಲ್ಲೇ ಇಲ್ಲಿಗೆ ಅತ್ಯಂತ ಪವರ್ಫುಲ್ ಆಗಿ ಆಗಮಿಸ್ತಾನೆ. ನಾನು ಅವನೊಂದಿಗೆ ಈಗಾಗಲೇ ಒಡನಾಟ ಹೊಂದಿದ್ದೇನೆ. ನಾನು ಅವನೊಂದಿಗೆ ಕಮಿಟ್ಮೆಂಟ್ ಮಾಡಿದ್ದೇನೆ. ಅವನು ಇಲ್ಲಿಗೆ ಬರಲಿದ್ದಾನೆ. ಇದಕ್ಕಾಗಿ ನನಗೆ ಹೆಚ್ಚಿನ ಪವರ್ಸ್ ಬೇಕು ಅಂತ ಆ ವ್ಯಕ್ತಿ ಹೇಳ್ತಾನೆ. ನನಗೆ ಪವರ್ ಅಥವಾ ಆ ಪುಟಗಳು ಸಿಕ್ಕಂತೆ ಅವನನ್ನು ಇಲ್ಲಿಗೆ ಕರೆತರುತ್ತೇನೆ. ಅದೇ ಟೈಮ್ನಲ್ಲಿ ಅವನು ಆ ಲೈಬ್ರರಿಯನ್ನು ಸ್ಫೋಟಿಸ್ತಾನೆ. ಈ ರೀಸನ್ ದಿಂದಾಗಿ ಡಾಕ್ಟರ್ ಸ್ಟ್ರೇಂಜ್ ಗೇಟ್ 1ರಿಂದ ದೂರ ಬೀಳುತ್ತಾನೆ. ಅದನ್ನು ನ್ಯೂಯಾರ್ಕ್ಗೆ ತೆರೆಯಲಾಯಿತು. ಅಲ್ಲಿಗೆ ತಲುಪಿ ಡಾಕ್ಟರ್ ಸ್ಟ್ರೇಂಜ್ ನೋಡ್ತಾನೆ, ಗ್ಲಾಸ್ ರೂಮ್ ನಲ್ಲಿ ಒಂದು ಡ್ರೆಸ್ ಇದೆ ಅಂತ. ಅದೇ ದುಷ್ಟನು ಅವನ ಮುಂದೆ ಕಾಣಿಸಿಕೊಳ್ತಾನೆ ಅಂತ ಅವನು ನೋಡ್ತಾನೆ. ಪುಸ್ತಕದ ಕೆಲವು ಪೇಜಸ್ ಕದ್ದ ಮೇನ್ ಲೇಡಿಯ ಅದೇ ಸ್ಟೂಡೆಂಟ್ ಎಂದರ್ಥ. ಅವರು ಡಾಕ್ಟರ್ ಸ್ಟ್ರೇಂಜ್ ಗೆ ಹೇಳ್ತಾರೆ, ನಾನು ನಿನ್ನನ್ನು ಸಾಯಿಸುತ್ತೇನೆ. ಅದನ್ನು ಹೇಳುತ್ತಾ ಆ ವ್ಯಕ್ತಿ ಡಾಕ್ಟರ್ ಸ್ಟ್ರೇಂಜ್ ಅಂತ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಡ್ರೆಸ್ ಡಾಕ್ಟರ್ ಸ್ಟ್ರೇಂಜ್ ಅನ್ನು ನೋಡಿ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ಅವನ ಡಿಸ್ಪ್ಲೇ ಕೇಸ್ ನಿಂದ ಹೊರಬರುತ್ತೆ ಮತ್ತು ಡಾಕ್ಟರ್ ಸ್ಟ್ರೇಂಜ್ ಅನ್ನು ಕಾಪಾಡಲು ಪ್ರಾರಂಭಿಸುತ್ತದೆ. ಆ ದುಷ್ಟನು ಡಾಕ್ಟರ್ ಸ್ಟ್ರೇಂಜ್ ಅನ್ನು ತುಂಬಾ ಹೊಡೆಯುತ್ತಾನೆ. ಆದ್ರೆ ಆ ಡ್ರೆಸ್ ಅವನನ್ನು ಪ್ರತಿ ಬಾರಿಯೂ ಕಾಪಾಡುತ್ತದೆ. ಸಡನ್ಲಿ ಡಾಕ್ಟರ್ ಸ್ಟ್ರೇಂಜ್ ಬಾಡಿಯೊಂದಿಗೆ ಡ್ರೆಸ್ ಸಡನ್ಲಿ ಅಂಟಿಕೊಂಡಿರುವುದು ಕಂಡುಬರುತ್ತೆ. ಈಗ ಡಾಕ್ಟರ್ ಸ್ಟ್ರೇಂಜ್ ತುಂಬಾ ಪವರ್ಸ್ ಪಡೆದಿದ್ದ. ಅವನು ಆ ಮನುಷ್ಯನನ್ನು ಸುಲಭವಾಗಿ ಎದುರಿಸಬಲ್ಲನು. ಇನ್ ಫ್ಯಾಕ್ಟ್ ಅದನ್ನು ಡಾಕ್ಟರ್ ಸ್ಟ್ರೇಂಜ್ ಅವರಿಗೆ ನೀಡಲಾಯಿತು. ಮೇನ್ ಲೇಡಿಯಿಂದ ಸ್ವಲ್ಪ ಟ್ರೈನಿಂಗ್ ಪಡೆಯುವುದರಿಂದ ಅದು ಅವನ ಪ್ರತಿಫಲವಾಗಿತ್ತು ಮತ್ತು ಅವಳ ಟ್ರೈನಿಂಗ್ ಅವನಿಗೆ ಹೆಲ್ಪ್ ಮಾಡುವ ಬಹುಮಾನವನ್ನು ಪಡೆಯುತ್ತಾರೆ. ಡಾಕ್ಟರ್ ಸ್ಟ್ರೇಂಜ್ ಆ ದುಷ್ಟ ಮನುಷ್ಯನನ್ನು ಬಂಧಿಸ್ತಾನೆ, ಅವನನ್ನು ಫೇಸ್ ಮಾಡ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ನೀವು ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲ. ನನ್ನ ಲೀಡರ್ ನನ್ನು ಈ ಭೂಮಿಗೆ ತರಲು ನಾನು ಉದ್ದೇಶಿಸಿದ್ದೇನೆ. ಅವರು ಅವನಿಗೆ ಸೇವೆ ಸಲ್ಲಿಸುತ್ತಿದ್ದಾರೆಯೋ ಆ ಲೀಡರ್ನ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವನು ಒಮ್ಮೆ ಇಲ್ಲಿಗೆ ಬಂದರೆ ಭೂಮಿಯ ಮೇಲೆ ಪ್ರಾಬಲ್ಯ ಸಾಧಿಸ್ತಾನೆ ಅಂತ ಅವನು ಹೇಳ್ತಾನೆ. ಇಲ್ಲಿ ಯಾರೂ ಸಾಯುವುದಿಲ್ಲ, ನೀವು ಅದನ್ನು ಬಯಸುವುದಿಲ್ಲವೇ? ಆ ಮೇನ್ ಲೇಡಿ ಹೇಳ್ತಾರೆ, ನಾನೇ ಅದನ್ನು ಚೆಕ್ ಮಾಡುತ್ತೇನೆ. ಆದ್ರಿಂದ ಅವಳು ಆ ಡಾರ್ಕ್ ಡೈಮೆನ್ಷನ್ ಗೆ ಹೋಗ್ತಾಳೆ. ನಂತರ ಪ್ರತಿಸ್ಪರ್ಧಿಯ ವ್ಯಕ್ತಿ ಅದರ ನಂತರ ಡಾಕ್ಟರ್ ಸ್ಟ್ರೇಂಜ್ ಮೇಲೆ ಆಕ್ರಮಣ ಮಾಡ್ತಾನೆ. ಆದ್ರಿಂದ ಅವನು ಇಂಜೋರ್ಡ್ ಗೊಳ್ಳುತ್ತಾನೆ. ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಈಗ ಪೋರ್ಟಲ್ ರಚಿಸಲು ಕಲಿತರು. ಆದ್ರಿಂದ ಅವನು ಪೋರ್ಟಲ್ ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಡಾಕ್ಟರ್ ಸ್ಟ್ರೇಂಜ್ ಅವನ ಲೇಡಿ ಫ್ರೆಂಡ್ ನನ್ನು ತಲುಪುತ್ತಾನೆ. ನನ್ನನ್ನು ಯಾವುದಾದರೂ ರೀತಿಯಲ್ಲಿ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯುವಂತೆ ಅವನು ಅವಳನ್ನು ಕೇಳ್ತಾನೆ. ನಂತರ ಅವಳು ಆಪರೇಷನ್ ಗಾಗಿ ಡಾಕ್ಟರ್ ಸ್ಟ್ರೇಂಜ್ ಅನ್ನು ಇರಿಸ್ತಾಳೆ. ಆಗ ಅದು ಕಂಡುಬರುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಸೋಲ್ಪುದ್ದಾಗಿ ಹೊರಬರುತ್ತೆ ಮತ್ತು ಅದು ಅವನ ಬಾಡಿಯನ್ನು ಟ್ರೀಟ್ಮೆಂಟ್ ಮಾಡಲು ಪ್ರಾರಂಭಿಸುತ್ತದೆ. ಅದನ್ನು ನೋಡಿದ ಫ್ರೆಂಡ್ ಬೆರಗಾದಳು. ಆದ್ರೆ ಅವರು ಆ ಮೇನ್ ಲೇಡಿಯಿಂದ ಕಲಿತದ್ದು ಅದೇ ಪವರ್ಸ್. ಆಗ ಆ ವಿರೋಧಿಯ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನು ಅವನ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅವರ ನಡುವೆ ದೊಡ್ಡ ಫೈಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಪ್ರತಿಸ್ಪರ್ಧಿಯ ಮನುಷ್ಯ ತುಂಬಾ ಸ್ಟ್ರಾಂಗ್ ಅಂತ ಕಂಡುಬರುತ್ತೆ ಮತ್ತು ಅವರು ನೈಜ ಜಗತ್ತಿನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಅನ್ನು ಸೋಲಿಸುತ್ತಾರೆ. ಇದರರ್ಥ ಡಾಕ್ಟರ್ ಸ್ಟ್ರೇಂಜ್ ಇಲ್ಲಿ ನಿಧನರಾದರು. ಅದನ್ನು ನೋಡಿದ ಅವನ ಸ್ನೇಹಿತೆ ದುಃಖಿತಳಾದಳು ಮತ್ತು ಅವಳು ಅವನಿಗೆ ಎಲೆಕ್ಟ್ರಿಕಲ್ ಶಾಕ್ ನಿಂದ ಟ್ರೀಟ್ಮೆಂಟ್ ನೀಡಲು ಸ್ಟಾರ್ಟ್ ಮಾಡ್ತಾಳೆ. ಇದರಿಂದಾಗಿ ಅವನ ಸೋಲ್ ಪವರ್ಸ್ ಪಡೆಯುತ್ತದೆ, ಆ ಮನುಷ್ಯನನ್ನು ಸೋಲಿಸುತ್ತದೆ. ಅವರು ಮತ್ತೊಮ್ಮೆ ಎಲೆಕ್ಟ್ರಿಕಲ್ ಶಾಕ್ ನಿಂದ ಟ್ರೀಟ್ಮೆಂಟ್ ಪಡೆಯುತ್ತಾರೆ ಮತ್ತು ಇಲ್ಲಿ ಡಾಕ್ಟರ್ ಸ್ಟ್ರೇಂಜ್ ನ ಸೋಲ್ ಮತ್ತೊಮ್ಮೆ ಅವನ ದೇಹಕ್ಕೆ ಮರಳುತ್ತದೆ. ಆಗ ಆ ಮೇನ್ ಲೇಡಿಯು ಅಲ್ಲಿಗೆ ತಲುಪುತ್ತಾಳೆ ಮತ್ತು ಅವಳು ಆ ಡಾಕ್ಟರಿಗೆ ಹೇಳ್ತಾರೆ, ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ, ನೀವು ಎಲ್ಲಾನು ಕಲಿತಿದ್ದೀರಿ, ನಮ್ಮ ಭೂಮಿಯ ಪ್ರೊಟೆಕ್ಟರ್ ಆಗಿ ಮತ್ತು ನಮ್ಮನ್ನು ಕಾಪಾಡು. ನಾನು ನಿಮಗೆ ಹೆಚ್ಚಿನ ಪವರ್ಸ್ ಕಲಿಸುತ್ತೇನೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಇಲ್ಲ, ನಾನೇ ಒಬ್ಬ ವೈದ್ಯ, ಡಾಕ್ಟರ್ ಆಫ್ ಮ್ಯಾನ್ ಕೈಂಡ್, ಮಾನವೀಯತೆಗಾಗಿ ಡಾಕ್ಟರು. ನಾನು ಮನುಷ್ಯರ ಜೀವನವನ್ನು ರಕ್ಷಿಸುತ್ತೇನೆ. ಈ ಆತ್ಮಗಳ ಬಗ್ಗೆ ನನಗೇನು ಕೆಲಸ? ನಾನು ಈಗ ಒಳ್ಳೆಯ ಡಾಕ್ಟರ್ನಲ್ಲ ಅಂತ ನಾನು ಭಾವಿಸುತ್ತೇನೆ, ಯಾಕಂದ್ರೆ ನಾನು ಒಬ್ಬ ಮನುಷ್ಯನನ್ನು ಕೊಂದಿದ್ದೇನೆ. ಆ ಮೇನ್ ಲೇಡಿ ಅವನಿಗೆ ಅದರ ಬಗ್ಗೆ ಯೋಚಿಸಬೇಡ, ಅವನು ವಿರೋಧಿಯ ವ್ಯಕ್ತಿಯಾಗಿದ್ದನು. ಆ ಮೇನ್ ಲೇಡಿ ಹೇಳ್ತಾರೆ, ಇಲ್ಲ, ನೀವು ಹಾಗೆ ಮಾಡಲು ಸಾಧ್ಯವಿಲ್ಲ. ನೀವು ನನ್ನಿಂದ ಸಂಪೂರ್ಣ ಟ್ರೈನಿಂಗ್ ಪಡೆದಿದ್ದೀರಿ, ಈಗ ನೀವು ತಪ್ಪಿಸಿಕೊಳ್ಳುತ್ತಿದ್ದೀರಿ. ಆಗ ಡಾಕ್ಟರ್ ಸ್ಟ್ರೇಂಜ್ ಕೇಳ್ತಾನೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಸುದೀರ್ಘ ಜೀವನವನ್ನು ನೀವು ಹೇಗೆ ಬದುಕುತ್ತೀರಿ ಅಂತ ನನಗೆ ತಿಳಿದಿದೆ. ನೀವು ಹೇಗೆ ಶಾಶ್ವತರು? ನೀವು ಖಂಡಿತವಾಗಿಯೂ ಆ ಡಾರ್ಕ್ ಡೈಮೆನ್ಷನ್ ನೊಂದಿಗೆ ಕನೆಕ್ಷನ್ ಗಳನ್ನು ಹೊಂದಿದ್ದೀರಿ. ನೀವು ಬಯಸದ ಪವರ್ಸ್ ಅನ್ನು ನೀವು ಅಲ್ಲಿಂದ ಪಡೆಯುತ್ತೀರಿ. ಮೇನ್ ಲೇಡಿ ಏನು ಹೇಳದೆ ಹೊರಟು ಹೋಗ್ತಾಳೆ. ಆಗ ಆ ದುಷ್ಟನು ಅಲ್ಲಿಗೆ ಬರ್ತಾನೆ. ಇದರರ್ಥ ಡಾರ್ಕ್ ಡೈಮೆನ್ಷನ್ ದ ಅದೇ ಮಾಸ್ಟರ್, ಅವನು ಈ ಜಗತ್ತನ್ನು ಹಾಳು ಮಾಡಲು ಹೊರಟಿದ್ದನು.
ಯೋಚಿಸಿದನು. ಆಗ ಡಾಕ್ಟರ್ ಸ್ಟ್ರೇಂಜ್ ಒಂದು ಐಡಿಯಾ ಬರುತ್ತೆ. ನಾನು ಈ ಜಗತ್ತನ್ನು ಮಿರರ್ ವರ್ಲ್ಡ್ ಆಗಿ ಏಕೆ ಬದಲಾಯಿಸಬಾರದು? ಆದ್ರಿಂದ ಇಲ್ಲಿ ಯಾವುದೇ ನಷ್ಟವನ್ನು ಎದುರಿಸಿದರೆ ಅಥವಾ ಯಾರಾದರೂ ಸತ್ತರೆ ಅದು ನೈಜ ಪ್ರಪಂಚದ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ರೆ ಇದು ಡಾಕ್ಟರ್ ಸ್ಟ್ರೇಂಜ್ ಎಂಬ ತಪ್ಪು ತಿಳುವಳಿಕೆಯಾಗಿತ್ತು. ಯಾಕಂದ್ರೆ ಆ ಮಾಸ್ಟರ್ ಮಿರರ್ ವರ್ಲ್ಡ್ ನ ಮೂಲಕವೂ ಜನರನ್ನು ಅತ್ಯಂತ ಪವರ್ಫುಲ್ ಅಂತ ಹಾನಿಗೊಳಿಸಬಹುದು. ಅವನು ಇಲ್ಲಿನ ಜನರನ್ನು ಕೊಂದರೆ ನೈಜ ಪ್ರಪಂಚದಲ್ಲಿರುವ ಜನರು ಸಹ ಪ್ರಾಣ ಕಳೆದುಕೊಳ್ಳಬಹುದು. ಈಗ ಡಾಕ್ಟರ್ ಸ್ಟ್ರೇಂಜ್ ಅವನ ಪ್ರಪಂಚವನ್ನು ಯಾವುದೇ ರೀಸನ್ ನಲ್ಲಿ ರಕ್ಷಿಸಬೇಕಿತ್ತು. ಆದ್ರಿಂದ ಅವನು ಆಲೋಚನೆಗಳ ಬಗ್ಗೆ ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವರು ಇನ್ನೂ ಮಾನವೀಯತೆಯ ಭಾವನೆಗಳನ್ನು ಹೊಂದಿದ್ದರು. ಆಗ ಮೇನ್ ಲೇಡಿಯು ಅಲ್ಲಿಗೆ ತಲುಪುತ್ತಾಳೆ. ಅವಳು ಅಲ್ಲಿ ಗೇಟ್ವೇಯನ್ನು ರಚಿಸ್ತಾಳೆ. ಡಾರ್ಕ್ ಡೈಮೆನ್ಷನ್ ಮಾಸ್ಟರ್ ಅವನ ಪವರ್ಸ್ ಅನ್ನು ಆ ಗೇಟ್ವೇಯಲ್ಲಿ ಬಳಸಲು ಸಾಧ್ಯವಿಲ್ಲದ ಕಾರಣ. ಯಾಕಂದ್ರೆ ಆ ಮೇನ್ ಲೇಡಿ ಇಡೀ ಭೂಮಿಯನ್ನು ಈ ದ್ವಾರದ ಮೂಲಕ ರಕ್ಷಿಸಿದ್ದಾಳೆ. ಆದ್ರೆ ಆ ದುಷ್ಟ ಮನುಷ್ಯನು ಅವನ ಪವರ್ಸ್ ಬಳಸಿಕೊಂಡು ಆ ಜನರನ್ನು ಇಂಜೋರ್ಡ್ಗೊಳಿಸಬೇಕೆಂದು ಬಯಸಿದನು. ನಂತರ ಮೇನ್ ಲೇಡಿ, ಅವರ ಸ್ಟೂಡೆಂಟ್ ಮತ್ತು ಡಾಕ್ಟರ್ ಸ್ಟ್ರೇಂಜ್ ಆ ಗೇಟ್ವೇ ಮೂಲಕ ಹೊರಗೆ ಹೋಗ್ತಾರೆ. ಆದ್ರೆ ಅವರೆಲ್ಲರೂ ತೀವ್ರವಾಗಿ ಇಂಜೋರ್ಡ್ಗೊಂಡರು. ಇಲ್ಲಿ ಮೇನ್ ಲೇಡಿಯ ಕಂಡೀಷನ್ ಹದಗೆಟ್ಟಿದೆ. ಹಾಗಾಗಿ ಆಕೆಯನ್ನು ಹಾಸ್ಪಿಟಲ್ಗೆ ಕರೆತರಲಾಗಿದೆ. ಡಾಕ್ಟರ್ ಸ್ಟ್ರೇಂಜ್ ಅವಳ ಸೋಲ್ ಅವಳ ಬಾಡಿಯನ್ನು ತೊರೆಯುತ್ತಿರುವುದನ್ನು ಗಮನಿಸ್ತಾನೆ. ನಂತರ ಡಾಕ್ಟರ್ ಸ್ಟ್ರೇಂಜ್ ಸೋಲ್ ಅವನ ಬಾಡಿಯಿಂದ ಹೊರಬರುತ್ತೆ ಮತ್ತು ಅದು ಮೇನ್ ಲೇಡಿಯ ಆತ್ಮಕ್ಕೆ ಹೋಗುವುದನ್ನು ನಿಲ್ಲಿಸುತ್ತದೆ. ಆದ್ರೆ ಮೇನ್ ಲೇಡಿ ಹೇಳ್ತಾರೆ, ಈಗ ನನ್ನ ಸಮಯ ಬಂದಿದೆ. ನೀವು ನನ್ನನ್ನು ಶಾಶ್ವತ ಅಂತ ಹೇಳುತ್ತಿದ್ದೀರಿ. ನಾನು ಶಾಶ್ವತವಾಗಿರಲಿಲ್ಲ. ನನ್ನ ಪ್ರಪಂಚವನ್ನು ರಕ್ಷಿಸಲು ನಾನು ಡಾರ್ಕ್ ಡೈಮೆನ್ಷನ್ ನಿಂದ ಪವರ್ಸ್ ಅನ್ನು ತೆಗೆದುಕೊಳ್ಳುತ್ತಿದ್ದೆ ಮತ್ತು ಇದು ನನ್ನ ಕಡೆಯಿಂದ ತಪ್ಪಾಗಿಲ್ಲ. ಯಾಕಂದ್ರೆ ಅವನು ನನ್ನ ನಾಲೆಜ್ ನಿಂದ ಹೆಚ್ಚಿನ ಇನ್ಫಾರ್ಮೇಶನ್ ಕದಿಯುತ್ತಾನೆ. ನಾನು ಅದನ್ನು ಯೂಸ್ ಮಾಡುತ್ತಿದ್ದೆ ಮತ್ತು ಫ್ಯೂಚರ್ ನಲ್ಲಿ ನೀವು ಸಹ ಮಾಸ್ಟರ್ ಆಗುವ ಸಾಧ್ಯವಿದೆ. ನೀವು ಸಹ ಅದೇ ರೀತಿ ಮಾಡಬೇಕು. ಇದರ ನಂತರ ಯಾರಿಗೂ ನಕಾರಾತ್ಮಕವಾಗಿ ಯೋಚಿಸಬೇಡಿ. ನಂತರ ಮೇನ್ ಲೇಡಿ ಆತ್ಮ ಅಲ್ಲಿಂದ ನಿರ್ಗಮಿಸುತ್ತೆ. ಇದರರ್ಥ ಮೇನ್ ಲೇಡಿ ಇಲ್ಲಿಂದ ಶಾಶ್ವತವಾಗಿ ಹೊರಟು ಹೋದಳು. ಈಗ ಡಾಕ್ಟರ್ ಸ್ಟ್ರೇಂಜ್ ಮತ್ತು ಮೇನ್ ಲೇಡಿ ಸ್ಟೂಡೆಂಟ್ ಮತ್ತೆ ಆ ಲೊಕೇಶನ್ಗೆ ತೆರಳುತ್ತಾರೆ. ಅವರು ಗಮನಿಸುತ್ತಾರೆ, ಆ ದುಷ್ಟರು ಇಡೀ ಲೈಬ್ರರಿಯನ್ನು ಹಾಳು ಮಾಡಿದ್ದಾರೆ ಮತ್ತು ಅವರು ಉಳಿದ ಸ್ಥಳಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಆ ಸ್ಥಳದ ಲೈಬ್ರರಿಯನ್ ಅನ್ನು ಅಸಾಸಿನೇಷನ್ ಮಾಡಲಾಗಿದೆ. ಆಗ ಡಾಕ್ಟರ್ ಸ್ಟ್ರೇಂಜ್ ಒಂದು ಐಡಿಯಾ ಯೋಚಿಸ್ತಾನೆ. ಅವನು ನೆನಪಿಸಿಕೊಳ್ತಾನೆ, ಪುಸ್ತಕವನ್ನು ಓದುವಾಗ ಅವರು ಟೈಮ್ ಲೂಪ್ ಅನ್ನು ತಿರುಗಿಸಿದರು. ಇದರಿಂದಾಗಿ ಟೈಮ್ ರಿವರ್ಸ್ ಆಗಿದೆ. ಈಗ ಅವರು ಅದನ್ನು ಬಳಸಬೇಕಾಗಿದೆ. ಅವನು ಅದನ್ನು ತಿರುಗಿಸಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಟೈಮ್ ರಿವರ್ಸ್ ಆಗಲು ಪ್ರಾರಂಭಿಸುತ್ತದೆ ಮತ್ತು ಹಿಂದಿನ ಸಮಯವು ಪುನರಾವರ್ತಿಸಲು ಪ್ರಾರಂಭಿಸುತ್ತದೆ. ಲೈಬ್ರೇರಿಯನ್ ಆಗಿದ್ದ ಅವರ ಫ್ರೆಂಡ್ ಜೀವಕ್ಕೆ ಬಂದಿದ್ದರು. ಆದ್ರೆ ಬಹಳ ಸಮಯ ಕಳೆದಿತ್ತು. ಡಾರ್ಕ್ ಡೈಮೆನ್ಷನ್ ನ ಮಾಸ್ಟರ್ ಈ ಭೂಮಿಯ ಮೇಲೆ ಕಾಲಿಟ್ಟಿದ್ದರು ಮತ್ತು ಅವನು ಈ ಭೂಮಿಯನ್ನು ನಾಶ ಮಾಡಲಿದ್ದನು. ಡಾರ್ಕ್ ಡೈಮೆನ್ಷನ್ ನ ಮಾಸ್ಟರ್ ಅವರ ಮೇಲೆ ಆಕ್ರಮಣ ಮಾಡಲು. ಇದರಿಂದಾಗಿ ಡಾಕ್ಟರ್ ಸ್ಟ್ರೇಂಜ್ ಕೆಳಗೆ ಬೀಳುತ್ತಾನೆ ಮತ್ತು ಅವನ ಧರಿಸಿರುವ ವಸ್ತುವು ನೆಲವನ್ನು ಮುಟ್ಟುತ್ತದೆ ಮತ್ತು ಸಮಯವು ನಿಖರವಾಗಿ ನಿಲ್ಲುತ್ತದೆ. ಅವಕಾಶವನ್ನು ಯೂಸ್ ಮಾಡ್ತಾ ಡಾಕ್ಟರ್ ಸ್ಟ್ರೇಂಜ್ ಮಾಸ್ಟರ್ ಆ ಡಾರ್ಕ್ ಡೈಮೆನ್ಷನ್ ಹತ್ತಿರ ಮೊದಲು ಹೋಗುತ್ತಾನೆ ಮತ್ತು ಆ ಲೀಡರ್ ಡಾಕ್ಟರ್ ಸ್ಟ್ರೇಂಜ್ ಅಂತ ಕೊನೆಗೊಳಿಸುತ್ತಾರೆ. ಆಗ ಸಮಯ ರಿಪೀಟ್ ಆಗುವುದು ಕಂಡು ಬರುತ್ತೆ. ಡಾರ್ಕ್ ಡೈಮೆನ್ಷನ್ ಮಾಸ್ಟರ್ ಅನೇಕ ಬಾರಿ ಡಾಕ್ಟರ್ ಸ್ಟ್ರೇಂಜ್ ಅನ್ನು ಕೊಲ್ತಾನೆ. ಆದ್ರೆ ಅವನು ಮತ್ತೆ ಜೀವಂತಗೊಳ್ಳುತ್ತಿದ್ದನು. ಇನ್ ಫ್ಯಾಕ್ಟ್ ಅವರು ಟೈಮ್ ಲೂಪ್ ಅನ್ನು ರಚಿಸಿದ್ದರು. ಹಾಗಾಗಿ ಎಲ್ಲವೂ ರಿಪೀಟ್ ಆಗುತ್ತಿತ್ತು. ಡಾಕ್ಟರ್ ಸ್ಟ್ರೇಂಜ್ ಆ ಲೀಡರ್ಗೆ ಹೇಳ್ತಾರೆ, ನಾನು ಈ ಲೂಪ್ ಅನ್ನು ಒಂದು ಷರತ್ತಿನ ಮೇಲೆ ಮುಗಿಸುತ್ತೇನೆ. ನಾನು ಈ ಲೂಪ್ ಅನ್ನು ಕೊನೆಗೊಳಿಸದಿದ್ದರೆ ನಿಮಗೆ ಪ್ರಯೋಜನವಾಗುವುದಿಲ್ಲ. ಯಾಕಂದ್ರೆ ನೀನು ನನ್ನನ್ನು ಸಾಯಿಸುವಾಗ ನಾನು ಜೀವಂತಗೊಳ್ಳುತ್ತೇನೆ. ಈ ಪ್ರಕ್ಷುಬ್ಧತೆಯನ್ನು ಮುಗಿಸಿ ಜಗತ್ತನ್ನು ಹಾಳು ಮಾಡುವ ಪ್ಲಾನ್ ಅನ್ನು ನೀವು ಏಕೆ ಹೊರಹಾಕಬಾರದು? ಹಾಗಾಗಿ ಆ ಲೀಡರ್ ಅವನ ಮಾತನ್ನು ಒಪ್ಪಲೇ ಇಲ್ಲ. ಆಗ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಸರಿ, ಈ ಟೈಮ್ ಲೂಪ್ ನಲ್ಲಿ ಸಿಕ್ಕಿಹಾಕಿಕೊಳ್ಳಿ. ನೀವು ನನ್ನನ್ನು ಮುಗಿಸಲು ಎಂದಿಗೂ ಸಾಧ್ಯವಿಲ್ಲ. ನೀವು ಅದರ ಮೂಲಕ ಹಾದು ಹೋಗುವವರೆಗೆ ನೀವು ಹೇಗೆ ಆಕ್ರಮಣ ಮಾಡುತ್ತೀರಿ? ಕೊನೆಗೆ ಆ ಡಾರ್ಕ್ ಡೈಮೆನ್ಷನ್ ಮಾಸ್ಟರ್ ಕೊನೆಗೆ ಒಪ್ಪಿಕೊಂಡ ಮತ್ತು ಅವನು ಅವನ ಎಲ್ಲ ಅಸೋಸಿಯೇಟ್ ಅನ್ನು ಕರೆದುಕೊಂಡು ಅಲ್ಲಿಂದ ಕಣ್ಮರೆಯಾಗ್ತಾನೆ. ನಂತರ ಅವರ ಭೂಮಿಯ ಮೇಲೆ ಯಾವುದೇ ಆಕ್ರಮಣದ ಬೆದರಿಕೆ ಇಲ್ಲ ಅಂತ ನೋಡ್ತಾನೆ. ಎಲ್ಲವೂ ಈಗ ಸಾಮಾನ್ಯವಾಗಿದೆ. ಡಾಕ್ಟರ್ ಸ್ಟ್ರೇಂಜ್ ಅವರ ಕುತ್ತಿಗೆಯ ಸುತ್ತ ಧರಿಸಿರುವ ವಸ್ತು ಅದನ್ನು ಅವನ ಕುತ್ತಿಗೆಯಿಂದ ತೆಗೆಯುತ್ತಾನೆ. ಅದರ ಒರಿಜಿನಲ್ ಸ್ಥಳದಲ್ಲಿ ಇರಿಸುತ್ತಾನೆ ಅದನ್ನು. ಈಗ ಎಲ್ಲವೂ ಉತ್ತಮವಾಗಿದೆ. ಆದ್ರೆ ಅವರಿಗೆ ಇನ್ನೂ ಹೆದರಿಕೆ ಇತ್ತು. ಮೇನ್ ಲೇಡಿ ಸಾವನ್ನಪ್ಪಿದ್ರಿಂದ. ಆದ್ರಿಂದ ಸ್ಟ್ರಾಂಗ್ ಆದ ನಂತರ ಯಾರಾದರೂ ಅವರ ಮೇಲೆ ಆಕ್ರಮಣ ಮಾಡಬಹುದು. ಆಗ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ನಾನು ಅವಳ ಎಲ್ಲಾ ಪವರ್ಸ್ ಮೇನ್ ಲೇಡಿಯಿಂದ ಕಲಿತಿದ್ದೇನೆ. ನಾನು ಅವರನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳುತ್ತೇನೆ ಮತ್ತು ಈ ಸೀನ್ ನಲ್ಲಿ ಮೂವಿ ಪೂರ್ಣಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.